ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ಜ್ಯೇಷ್ಠ ಮಾಸ ಮುಗಿದು ಆಷಾಢ ಮಾಸಕ್ಕೆ ಕಾಲಿಡ್ತಾ ಇದ್ದೇವೆ. ಆಷಾಢ ಮಾಸ ಒಂದು ದೈವಿಕತೆಯ ಮಾಸ ಅಂತಲೇ ಹೇಳ್ಬೋದು. ಅಲ್ಲಿ ಪೂಜೆ ಪುನಸ್ಕಾರ, ದೈವಿಕ ಶಕ್ತಿಗೆ ತುಂಬಾ ವಿಶೇಷತೆ ಇದೆ. ಆಷಾಢ ಮಾಸದಲ್ಲಿ ಮೊದಲಿಗೆ ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ ಹೇಳ್ತೇನೆ. ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಷ್ಟೇ, ಆದರೆ ಪೂಜೆ ಪುನಸ್ಕಾರಕ್ಕೆ ತುಂಬಾ ದೈವಿಕ ಶಕ್ತಿ ಇದೆ. ಆ ಮಾಸದಲ್ಲಿ ಯಾವಾಗಲೂ ದೈವಿಕತೆಯಿಂದ ತುಂಬಿರುತ್ತದೆ. ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳನ್ನು ಲಕ್ಷ್ಮೀದೇವಿ ಪೂಜೆಯನ್ನು ಮಾಡ್ತಾರೆ. ಅದರಿಂದ ಲಕ್ಷ್ಮೀದೇವಿ ಯಾವಾಗಲೂ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಆಷಾಢ ಮಾಸದ 4 ಶುಕ್ರವಾರಗಳು ಯಾವ್ಯಾವ ಬಂದಿದ್ದಾವೆ ಅಂದರೆ ಜುಲೈ 17, 24, 31 ಮತ್ತು ಆಗಸ್ಟ್ 7ನೇ ತಾರೀಕು ಬಂದಿದೆ ಆಷಾಢದಲ್ಲಿ. ನೀವು ಈ ಆಷಾಢ ಮಾಸದಲ್ಲಿ ಈ ಪೂಜೆಯನ್ನು ಮಾಡ್ಬೋದು, ಶುಕ್ರವಾರ ಪೂಜೆ. ಯಾಕೆ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಸಹ ಇದೆ. ಆ ಕಾರಣ ತಿಳಿಸ್ತೇನೆ. ಆಗಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತ ಅಂದರೆ, ಆಷಾಢ ಈ ಜ್ಯೇಷ್ಠ ಆಷಾಢ ಮಾಸದಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಮಳೆಗಾಲ, ಆವಾಗೆಲ್ಲ ಭೂಮಿ ಹಚ್ಚ ಹಸಿರಿನಿಂದ ಕೂಡಿರ್ತಿತ್ತು. ನೋಡೋಕ್ಕೆ 1-2 ಕಣ್ಣು ಸಾಲದು. ಹಾಗೆ ಮಳೆ ಸ್ಟಾರ್ಟ್ ಆದಾಗ ಆ ಮಂತಲ್ಲಿ ಮಳೆ ಸ್ಟಾರ್ಟ್ ಆದಾಗ ಆವಾಗ ನಾವು ಬೆಳೆಗಳನ್ನು ಬಿತ್ತುತ್ತಾ ಇರ್ತಿದ್ವಿ. ರೈತರಿಗೆ ತುಂಬಾ ಕೆಲಸಗಳಿರ್ತಿತ್ತು. ಬೆಳೆ ಬಿತ್ತೋದು, ಆಮೇಲೆ ಗೊಬ್ಬರ ಹಾಕೋದು, ಕಳೆ ಕೀಳೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಶುಭ ಕಾರ್ಯಗಳನ್ನು ಇಟ್ಕೊಳ್ತಾ ಇರಲಿಲ್ಲ. ಶುಭ ಕಾರ್ಯಗಳನ್ನು ಇಟ್ಕೊಂಡ್ರೆ ಮಳೆಯಿಂದ ಶುಭ ಕಾರ್ಯಗಳು ಹಾಳಾಗೋದು. ಆಮೇಲೆ ನೆಂಟರಿಸ್ಟ್ರಿಗೆಲ್ಲ ಹೇಳಿದಾಗ ನೆಂಟರಿಸ್ಟ್ರೆಲ್ಲ ರೈತರಾಗಿರೋದ್ರಿಂದ ನೆಂಟರಿಸ್ಟ್ರೆಲ್ಲ ಬರೋಕ್ಕಾಗಲ್ಲ, ದೂರ ಊರಿಂದ ಎಲ್ಲ ಬರೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅನ್ನೋದಕ್ಕೆ ಅದು ಹಿಂದಿಂದ ನಡ್ಕೊಂಡ್ಬಂದಿರ್ತಕ್ಕಂಥ ಪದ್ಧತಿ. ಅದನ್ನು ಈಗಲೂ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತೇಳಿ. ವಿಶೇಷವಾಗಿ ಜುಲೈ 13ನೇ ತಾರೀಕಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಸಂಜೆ 6:49ಕ್ಕೆ ಆರಂಭವಾಗಿ ಜುಲೈ 14ರಂದು ಮಧ್ಯಾಹ್ನ 3:12ಕ್ಕೆ ಅಮಾವಾಸ್ಯೆ ಮುಕ್ತಾಯವಾಗುತ್ತೆ ತಿಥಿ. ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಆಗಿದೆ. ಈ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಮತ್ತು ಆದಷ್ಟು ಈ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಅನ್ನದಾನ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಬಹಳ ವಿಶೇಷವಾಗಿದೆ. ರೈತರ ಜೀವನಕ್ಕಂತೂ ಬಹಳ ವಿಶೇಷವಾಗಿದೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಪೂಜ್ಯನೀಯ ಭಾವನೆಯನ್ನು ಕೊಟ್ಟಿದ್ದಾರೆ ಆ ಮಣ್ಣೆತ್ತಿನ ಅಮಾವಾಸ್ಯೆಗೆ. ಯಾಕಂದರೆ ಮಣ್ಣಲ್ಲಿ ಈಗ ಮಳೆ ಬಂದು ಮಣ್ಣೆಲ್ಲ ಹದ ಆಗಿರುತ್ತೆ. ನಾವು ಮಣ್ಣಲ್ಲಿ ಯಾವ ರೀತಿ ಏನು ಮಾಡಿದ್ರೂ ಸಹ ಆ ರೀತಿ ಶೇಪ್ ಬರುತ್ತೆ. ಮಳೆ ಬಂದು ಮಣ್ಣೆಲ್ಲ ಹದ ಆಗಿರ್ತಕ್ಕಂಥ ಮಣ್ಣನ್ನು ತೊಗೊಂಬಂದು ಆ ಮಣ್ಣಲ್ಲಿ ಎತ್ತನ್ನು ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ಆ ಎತ್ತನ್ನು ಮಾಡಿಬಿಟ್ಟು ದೇವರ ಮನೆಯಲ್ಲಿ ಇಟ್ಟು ಅರಿಶಿಣ, ಕುಂಕುಮ, ಹೂವು, ಧೂಪ, ಆಮೇಲೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನೈವೇದ್ಯಕ್ಕೆ ಅಂತ ಏನಾದರೂ ಕೊಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಇದು ರೈತರ ಕುಟುಂಬಗಳಲ್ಲಿ ತುಂಬಾ ವಿಶೇಷವಾಗಿರುತ್ತದೆ. ಇಟ್ಟು ಪೂಜೆ ಮಾಡಿ ಮಾರನೇ ದಿನ ಅದೇ ಎತ್ತುಗಳನ್ನು ತಗೊಂಡೋಗಿ ತಮ್ಮ ತೋಟದಲ್ಲಿರ್ತಕ್ಕಂಥ ಮರಗಳಿಗಾಗಿರ್ಬೋದು, ಗಿಡಗಳಿಗಾಗಿರ್ಬೋದು ಹಾಕ್ತಾರೆ. ಹೆಸರೇ ಹೇಳುವ ಹಾಗೆ ಮಣ್ಣನ್ನು ತೊಗೊಂಬಂದು ಹದ ಮಾಡಿ ಅದರಲ್ಲಿ ಎತ್ತನ್ನು ಮಾಡಿ ಪೂಜೆ ಮಾಡುವುದಕ್ಕೆ ಸಹ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೇ ಕರೀತಾರೆ. ಇದು ತುಂಬ ವಿಶೇಷವಾಗಿರುತ್ತೆ. ಈ ಪೂಜೆ ರೈತರ ಕುಟುಂಬಗಳಲ್ಲಿ ಮಾಡ್ತಾರೆ. ಜೀವಂತವಾಗಿರೋ ಎತ್ತುಗಳಿನ್ನೂ ಪೂಜೆ ಮಾಡ್ತಾರೆ, ಆದರೆ ಮಣ್ಣಿನಲ್ಲಿ ಮಾಡಿ ಎತ್ತನ್ನು ಪೂಜೆ ಮಾಡೋದು ಇದು ಪ್ರತೀತಿ ಇದೆ. ಹಾಗಾಗಿ ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಅವರು. ಹಾಗಾಗಿ ಅದನ್ನು ಸಹ ಮಾಡ್ಕೊಂಡು ಹೋಗ್ತಾರೆ. ಇದು ತುಂಬ ವಿಶೇಷತೆ ಅಂತಲೇ ಹೇಳ್ಬೋದು ರೈತರಿಗೆ. ಅದು ಹಳ್ಳಿ ಕಡೆಯೆಲ್ಲ ಇದನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು. ನೀವು ಅಮಾವಾಸ್ಯೆ ಮಾಡೋದಾದರೆ ನಾನು ತಿಥಿ ಹೇಳಿದ್ನಲ್ಲ, ಆವತ್ತಿನ ದಿನ ಮಾಡಿ. ಅಂದರೆ ಯಾವತ್ತು ಅಂತಂದರೆ ಜುಲೈ 14ನೇ ತಾರೀಕು ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ 14ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ. ಯಾವಾಗಿಂದ ಅಂದರೆ ಇದು ಸೂರ್ಯೋದಯ ಆದ ತಕ್ಷಣವೇ ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಬೆಳಗ್ಗೆ 14ನೇ ತಾರೀಕು ಅಮಾವಾಸ್ಯೆ 3:12ಕ್ಕೆ ಮುಕ್ತಾಯ ಆಗುತ್ತೆ. ಅಷ್ಟರೊಳಗೆ ನಿಮ್ಮ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ದೇವರಿಗೆ ನಿಮ್ಮ ಕೈಲಾದದ್ದನ್ನು ಯಾವುದಾದ್ರೂ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮುಗಿಸಿ ಈ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ಆಷಾಢ ಮಾಸ ಜುಲೈ 15ನೇ ತಾರೀಕಿಂದ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ. ಈ ಥರದ ವೀಡಿಯೋಗಳಿಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.